ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ ತಿರುಗಿ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಕಳೆದ ಸಲ ನಾನು ಯೇಸು ಕ್ರಿಸ್ತನ ಜನನದ ಬಗ್ಗೆ ಕೆಲವು ವಿಷಯಗಳು ನಿಮ್ಮ ಮುಂದೆ ಇಟ್ಟಿದ್ದೆವು. ಅದರಿಂದ ಒಳ್ಳೆ ಪ್ರತಿಕ್ರಿಯೆ ನಮಗೆ ಕೊಟ್ಟದಕ್ಕಾಗಿ ನಾನು ನಿಮಗೆ ವಂದನೆಯನ್ನು ಹೇಳುವರಾಗಿದ್ದೇವೆ. ಇವತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಯೇಸು ಕ್ರಿಸ್ತನ ಶಿಲುಬೆಯ ಬಗ್ಗೆ ಕೆಲವು ವಿಷಯಗಳನ್ನು ಈ ಸತ್ಯವಾಯದಲ್ಲಿ ಬರೆದಂಥ ಅದಕ್ಕೆ ಆಧಾರ ಮಾಡಿಕೊಂಡು ಯಾವ ಉದ್ದೇಶದಿಂದ ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಜನರು ಹಾಕಿದರು, ಯೇಸು ಕ್ರಿಸ್ತ ಶಿಲುಬೆಯ ರಹಸ್ಯವೇನು, ಅದರ ವಿಷಯವಾಗಿ ಸ್ವಲ್ಪ ಕೆಲವು ವಿಷಯಗಳು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಚ್ಛಿಸುವನಾಗಿದ್ದೇನೆ. ನಾವು ಸೀದಾ ದೇವರ ವಾಕ್ಯಕ್ಕೆ ಹೋಗುವ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 30, 31 ಮತ್ತು 32 ವಾಕ್ಯ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 30, 31, 32 ವಾಕ್ಯಗಳು ನಾನು ಓದುತ್ತೇನೆ. ಅಲ್ಲಿಂದ ಅವರು ಹೊರಟು ಗಲಿಲಿಯವನ್ನು ಹಾದು ಹೋಗುತ್ತಿದ್ದರು. ಇದು ಜನರಿಗೆ ಗೊತ್ತಾಗಬಾರದೆಂದು ಆತನಿಗೆ ಮನಸ್ಸಿತ್ತು. ಯಾಕೆಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಅವರು ಈ ಮಾತನ್ನು ಗ್ರಹಿಸಲಿಲ್ಲ, ಆದರೆ ಆತನನ್ನು ಕೇಳುವುದಕ್ಕೆ ಅಂಜಿದರು. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಜೀವಿತವಾಗಿರುವಾಗ, ಆರೋಗ್ಯವಂತನಾಗಿರುವಾಗ ತನ್ನ ಮರಣದ ಬಗ್ಗೆ ಆತನು ತನ್ನ ಶಿಷ್ಯರ ಸಂಗಡ ಮಾತನಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಆತನು ಮಾತಾಡುವ ರೀತಿ ಯಾವುದಂತ ಹೇಳಿದ್ರೆ, ಮನುಷ್ಯಕುಮಾರನು ಅಂದರೆ ಯೇಸು ಕ್ರಿಸ್ತನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು. ಅಂದರೆ ಆತನ ಮರಣ. ಆವಾಗ ಈ ಮಾತನ್ನು ಆತನು ತನ್ನ ಶಿಷ್ಯರಿಗೆ ಹೇಳುವಾಗ ವಾಕ್ಯ ಮುಂದೆ ಹೇಳ್ತದೆ, ಅವರು ಆ ಮಾತನ್ನು ಗ್ರಹಿಸಲಿಲ್ಲ, ಅಂದರೆ ಅವರಿಗೆ ಅದು ಅರ್ಥ ಆಗಲಿಲ್ಲ, ನಂಬಲಿಲ್ಲ. ಅದಲ್ಲ, ಮತ್ತು ಮುಂದೆ ಅದನ್ನು ಕೇಳಲಿಕ್ಕೆ ಅವರು ಅಂಜಿದರು. ಯಾವ ಉದ್ದೇಶದಿಂದ ಆ ಮಾತು ಅವರಿಗೆ ಅರ್ಥ ಆಗಲಿಲ್ಲ, ಯಾವ ಉದ್ದೇಶದಿಂದ ಈ ಮಾತು ಅವರು ನಂಬಲಿಲ್ಲ ಎಂಬುದಕ್ಕೆ ಬಲವಾದ ಕಾರಣ ಕೂಡ ಉಂಟು. ನಾವು ಈ ಮಾರ್ಕನ ಸುವಾರ್ತೆಯನ್ನು ಸ್ಟಡಿ ಮಾಡುವಾಗ, ಇದೇ ಮಾರ್ಕನ ಸುವಾರ್ತೆ ಅದರ 5ನೇ ಅಧ್ಯಾಯವನ್ನು ನಾವು ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21, 22 ವಾಕ್ಯಗಳನ್ನು ನಾನು ನಿಮ್ಮ ಮುಂದೆ ನಾನು ಓದುವನಾಗಿದೆ. ನೋಡಿ, ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಹಳವಾಗಿ ಬೇಡಿಕೊಂಡದ್ದು ಮಾತ್ರ ಅಲ್ಲ, ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರ ಗುಂಪಾದ ನೂಕಿಕೊಂಡು ಆತನ ಹಿಂದೆ ಹೋದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವಾಗ ಒಬ್ಬ ಸಭಾಮಂದಿರದ ಅಧಿಕಾರಿ ಬಂದು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೆ. ಕಾರಣ ಆತನ ಮಗಳು, ಹಲ್ಲೆಲೂಯಾ, ಆತನ ಸ್ವಂತ ಮಗಳು ಮರಣದ ಅವಸ್ಥೆಯಲ್ಲಿದ್ದಾಳೆ. ಆವಾಗ ಅವರಿಗೆ ಒಂದು ನಂಬಿಕೆ ಇತ್ತು, ಇದರಿಂದ ಪಾರು ಮಾಡಲಿಕ್ಕೆ ಯೇಸು ಕ್ರಿಸ್ತನಿಗೆ ಸಾಧ್ಯ ಉಂಟು. ಕಾರಣ ಆತನು ಯೇಸು ಕ್ರಿಸ್ತನನ್ನು ಆತನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದಂಥ ವ್ಯಕ್ತಿಯಾಗಿದ್ದಾನೆ. ನೋಡಿ, ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನ ಲೋಕದಲ್ಲಿ ಇರುವಾಗ ಆತನು ಎಲ್ಲ ರೋಗದಿಂದ ಜನರಿಗೆ ಸೌಖ್ಯ ಕೊಟ್ಟಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಆತನು ರೋಗದಿಂದ ಸೌಖ್ಯ ಮಾಡಿದ ಮಾತ್ರ ಅಲ್ಲ, ಆತನು ಸತ್ತವರನ್ನು ಕೂಡ ಎಬ್ಬಿಸಿದಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೋಸ್ಕರ ಈ ವ್ಯಕ್ತಿ, ಈ ಅಧಿಕಾರಿ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೆ. ಇದೇ ಅಧ್ಯಾಯ ಸ್ವಲ್ಪ ಮುಂದೆ ಹೋಗುವಾಗ ಅದರ 35ನೇ ವಾಕ್ಯಕ್ಕೆ ನಾವು ಬರುವಾಗ, ಆತನು ಇನ್ನು ಮಾತನಾಡ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತನು ಆ ಸಭಾ ಮಂದಿರದ ಅಧಿಕಾರಿಯ ಮನೆಗೆ ಹೋಗುವಾಗ ಮನೆಯ ದಾರಿಯಲ್ಲಿ ಆತನ ಕಡೆಯ ಜನರು ಬಂದು ಹೇಳ್ತಾರೆ, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡಿದರೆ, ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ. ಅವರು ಆ ಸಭಾಮಂದಿರ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಗೆ ಹೋಗಿ,
ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅಂದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಲ್ಲಿ ಏನು ಆಗ್ತದೆ ಅಂತ ಹೇಳಿದ್ರೆ, ಆತನು ಸಭಾ ಮಂದಿರದ ಮನೆಯ ಒಳಗಡೆ ಹೋಗುವಾಗ ಆಲ್ರೆಡಿ ಅಲ್ಲಿ ಏನಾಗಿದ್ರು, ಅಧಿಕಾರಿಯ ಮಗಳು ತೀರಿ ಹೋಗಿದ್ರು. ಅವಳ ಶವ ಅಲ್ಲಿ ಮಲಗಿಸಿ ಆ ಶವಕ್ಕೆ ಸಂಬಂಧಪಟ್ಟಂತ ಜನರು ಗೋಳಾಡುತ್ತಿದ್ದರು. ಆ ಗೋಳಾಡುವಿಕೆಯನ್ನು ನೋಡಿ ಯೇಸು ಕ್ರಿಸ್ತನು ಸಹ ಒಳಗೆ ಬಂದೊಂದು ಮಾತು ಹೇಳ್ತಾರೆ, ನೀವು ಅಳುವ ಅಗತ್ಯ ಇಲ್ಲ, ಆ ಮಗಳು ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನಿಗೆ ಹಾಸ್ಯ ಮಾಡಿದರು. ಕಾರಣ ಏನಂದ್ರೆ, ಇದು ಸಾಧಾರಣವಾಗಿ ನಡೆಯುವಂತ ಇದು ಸಂದರ್ಭ ಎಲ್ಲರ ಮನೆಯಲ್ಲಿ ಈ ರೀತಿಯಾಗಿ ನಡೆಯಬಹುದು. ಒಬ್ಬ ವ್ಯಕ್ತಿ ಒಂದು ಮರಣದ ಮನೆಗೆ ಬಂದು ಮರಣವನ್ನು ನೋಡಿ ಇವನು ಸಾಯಲಿಲ್ಲ, ಇವನು ನಿದ್ರೆ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ಹಾಸ್ಯ ಮಾಡುವ ವಿಷಯವೇ. ಆದ್ರೆ ಇಲ್ಲಿ ಹಾಸ್ಯ ಮಾಡಿದಕ್ಕೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆದರೆ ಆತನು ಎಲ್ಲರನ್ನು ಹೊರಗೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನಂಗಿದ್ದ ಮತ್ತು ಹುಡುಗಿಯಲ್ಲಿದ್ದ ಕಡೆಗೆ ಕರೆದುಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕೂಮ್ ಅಂದನು. ಹಾಲೆಲೂಯಾ. ಆ ಮಾತಿಗೆ ಅಮ್ಮಣ್ಣಿ ಏಳೆನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಸತ್ತು ಹೋದಂತ ಹುಡುಗಿಯನ್ನು ಯೇಸು ಕ್ರಿಸ್ತನು ಒಂದೇ ಒಂದು ಶಬ್ದದಿಂದ ಆತನು ಎಬ್ಬಿಸಿದನು. ಈ ಒಂದು ಅದ್ಭುತವನ್ನು ಶಿಷ್ಯರು ನೋಡಿದ ಕಾರಣ ಅದೇ ಒಬ್ಬ ಸತ್ತು ಹೋದಂತ ಹುಡುಗಿಯನ್ನು ಎಬ್ಬಿಸಿದಂತ ಯೇಸು ಕ್ರಿಸ್ತನು ಇವತ್ತು ತಾನು ಸಾಯುತ್ತೇನೆ ಎಂದು ಹೇಳಲಿಕ್ಕೆ ಹೋಗುವಾಗ ಜನರಿಗೆ ಏನಾಗ್ತದೆ, ಸ್ವಲ್ಪ ಗಲಿಬಿಲಿ ಆಗ್ತದೆ. ಏನಿದು ಯೇಸು ಕ್ರಿಸ್ತನ ಸಾವಿನ ರಹಸ್ಯ? ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದು ನಮಗೆಲ್ಲರಿಗೆ ತಿಳಿದಿದೆ. ಕಳೆದ ಎಪಿಸೋಡ್ ಅಲ್ಲಿ ನಾವು ಮಾತಾಡಿ, ಇವತ್ತು ನಾನು ಹೇಳಿದಂತ ಮಾತು ಹೇಳಿದ್ರೆ, ಯಾವ ಬಂದಂತ ಯೇಸು ಕ್ರಿಸ್ತನು ಇವತ್ತು ಎಲ್ಲ ಅದರಲ್ಲಿ ನೋಡಿ, ಮಾರ್ಕನ ಸುವಾರ್ತೆನ ಓದುವಾಗ ಆತನು ಅದ್ಭುತಗಳ ಬಗ್ಗೆ ತುಂಬಾ ಮಾತ್ರ ಅದರಲ್ಲಿ ಬರೆಯಲ್ಪಟ್ಟಿದೆ. ಒಂದು ಅದ್ಭುತ ಬಗ್ಗೆ ನಾವು ನೋಡುವಾಗ ಆತನು ಏನ್ ಮಾಡ್ತಾನೆ, 4,000 ಜನರಿಗೆ ಊಟ ಕೊಟ್ಟಂತ ಬಗ್ಗೆ ಬರೆದಿದೆ. ಹಾಲೆಲೂಯಾ. ಅದಲ್ಲದೆ ಆತನು ಸಮುದ್ರದ ಮೇಲೆ ನಡೆದ ಬಗ್ಗೆ ಬರೆದಿದೆ. ಅದಲ್ಲದೆ ಆತನು ರೋಗಿಗಳನ್ನು ಸೌಖ್ಯ ಮಾಡಿದಂತಗಳ ಬಗ್ಗೆ ಬರೆದಿದೆ. ಇದನ್ನೆಲ್ಲ ಕಣ್ಣಾರೆ ಕಂಡ ಶಿಷ್ಯರ ಹತ್ರ ಇವತ್ತು ಯೇಸು ಕ್ರಿಸ್ತನೊಂದು ಮಾತು ಹೇಳ್ತಾನೆ, ನಾನು ಸಾಯಲಿಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಮರಣದ ಸಮಯ ಬಂದಿದೆ. ವಾಕ್ಯ ಆತನು ಹೀಗೆ ಮಾತಾಡ್ತಾನೆ, ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು. ಅಂದ್ರೆ ಯೇಸು ಕ್ರಿಸ್ತನು ಜನರ ಕೈಗೆ ಒಂದು ದಿವಸ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು. ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಇದನ್ನೆಲ್ಲ ಶಿಷ್ಯರು ಕೇಳುವಾಗ ಸ್ವಲ್ಪ ಅವರಿಗೆ ಗಲಿಬಿಲಿ ಉಂಟಾಯಿತು. ಕಾರಣ ಇಂಥದೆಲ್ಲ ಅದ್ಭುತ ಮಾಡಿದಂತಹ ವ್ಯಕ್ತಿ ಇವತ್ತು ತಾನು ಸಾಯ್ತೇನೆ, ಜನರನ್ನು ಮರಣದಿಂದ ಬಿಡಿಸಿದ ವ್ಯಕ್ತಿ ಇವತ್ತು ತಾನು ಮರಣದ ಬಗ್ಗೆ ಮಾತನಾಡುತ್ತಾನೆ ಎಂದು ಹೇಳುವಾಗ ಶಿಷ್ಯರಲ್ಲಿ ಸಹಜವಾಗಿ ಗಲಿಬಿಲಿ ಆಗುವುದು ಸಹಜವಾದದ್ದು. ಆವಾಗ ನಾನು ಇವತ್ತು ಇದೇ ವಾಕ್ಯವನ್ನು ಆಧಾರ ಮಾಡಿಕೊಂಡು ಯಾತಕ್ಕೋಸ್ಕರ ಯೇಸು ಕ್ರಿಸ್ತನು ಸಾಯುವ ಬಗ್ಗೆ ಮಾತಾಡ್ತಾರೆ, ಯಾವ ಉದ್ದೇಶದಿಂದ ಯೇಸುವನ್ನು ಶಿಲುಬೆಗೆ ಹಾಕಿದರು ಅದು ನೋಡಿ. ಮರಣವನ್ನು ನೋಡುವಾಗ ಮುಂದೆ ನಾವು ಹೋಗುವಾಗ ಆತನನ್ನು ಏನ್ ಮಾಡಿದರು, ಜನರು ಶಿಲುಬೆಗೆ ಹಾಕಿದರು. ಯಾವ ಉದ್ದೇಶದಿಂದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿದರು, ಯಾತಕ್ಕೋಸ್ಕರ ಶಿಲುಬೆಗೆ ಹಾಕಿದರು ನಾವು ನೋಡುವಾಗ ಇದೇ ದೇವರ ವಾಕ್ಯವನ್ನು ನಾವು ಓದುವಾಗ ಯೋಹಾನನು ಬರೆದ ಸುವಾರ್ತೆ 1:29 ಹೀಗೆ ಬರೆಯಲ್ಪಟ್ಟಿದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂದನು. ಹಾಲೆಲೂಯಾ. ಯೇಸು ಕ್ರಿಸ್ತನನ್ನು ನೋಡಿ ಎಂದು ಮಾತು ಹೇಳ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಹಾಲೆಲೂಯಾ. ಅಂದ್ರೆ ಯೇಸು ಕ್ರಿಸ್ತನನ್ನು ನೋಡಿ ಸ್ನಾನಿಕನಾದ ಯೋಹಾನ ಹೇಳುವಂತ ಮಾತಾಗಿದೆ. ಅದಲ್ಲದೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:22 ವಾಕ್ಯ ಹೀಗೆ ಹೇಳ್ತದೆ, ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಾಲೆಲೂಯಾ. ಇದು ಅಂದ್ರೆ ಹಳೆ ಒಡಂಬಡಿಕೆ ನಾವು ಓದುವಾಗ ಈ ರಕ್ತಧಾರ ಏನಂತ ಹೇಳಿದ್ರೆ ಯಾಜಕ ಕಾಂಡ 17ನೇ ಅಧ್ಯಾಯ ಅದರ 11ನೇ ವಾಕ್ಯಕ್ಕೆ ನಾವು ಓದುವಾಗ ಅದರಲ್ಲಿ ನಮಗೆ ಏನು ತಿಳಿದಂತ ಹೇಳಿದ್ರೆ, ಯಾಕೆಂದ್ರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ಅಂತ ರಕ್ತವನ್ನು ನೀವು ವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗ್ತದಷ್ಟೇ. ಪ್ರಿಯರೇ, ದೋಷ ಪರಿಹಾರ. ಹಾಲೆಲೂಯಾ. ನೋಡಿ, ದೋಷ ಪರಿಹಾರ ಮತ್ತು ಪಾಪ ಪರಿಹಾರ ಇದು ಸಹಜವಾಗಿ ಲೋಕದಲ್ಲಿ ಇದ್ದದ್ದು. ಸಹಜವಾಗಿ ಈಗ ಲೋಕದಲ್ಲಿ ನೋಡುವಾಗ ಎಲ್ಲಾ ಕಡೆ ದೋಷ ಇರ್ತದೆ, ಎಲ್ಲಾ ಕಡೆ ಪಾಪದಿಂದ ತುಂಬಿಸಲ್ಪಟ್ಟಂತ ಈ ಲೋಕದಲ್ಲಿ ಅದಕ್ಕೆ ಪರಿಹಾರ ಏನು? ಅದಕ್ಕೆ ಪರಿಹಾರ ಕೊಡುವ ಉದ್ದೇಶದಿಂದ ಯೇಸು ಕ್ರಿಸ್ತನು ಶಿಲುಬೆಗೆ ಹೋದನು. ಹಾಲೆಲೂಯಾ. ಇದು ನಿಜ, ಇದು ಅಗಾಢವಾದ ಸತ್ಯವಾಗಿದೆ. ಕಾರಣ ಏನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಲೋಕದಲ್ಲಿ ಜನರು ಪಾಪ ಮಾಡುವಾಗ ಒಂದು ಕುರಿಯನ್ನು ಕಡಿಯಬೇಕಿತ್ತು.
ಆ ಕುರಿಯನ್ನು ಕಳೆದು ಅದರ ರಕ್ತದಿಂದ ಲೋಕಕ್ಕೆ ಪಾಪದ ಪರಿಹಾರ ಆಗ್ತದೆ ಎಂಬ ನಂಬಿಕೆ ಹಳೆ ಒಡಂಬಡಿಕೆಯಲ್ಲಿತ್ತು. ಆದರೆ ಜನರು ತಿರುಗಿ ಅದೇ ಮಾಡಿ ಪಾಪಕ್ಕೆ ಬಿದ್ದಾಗ ದೇವರು ಏನು ಮಾಡಿದ ಅಂತ ಹೇಳಿದ್ರೆ ಸ್ವತಃ ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿದನು. ಪ್ರಿಯರೇ, ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ಆತನ ಏನು ಮಾಡಿದನು? ಲೋಕದಲ್ಲಿ ತನ್ನ ಸುವಾರ್ತೆಯನ್ನು ಸಾರಿ ಆತನು ಶಿಲುಬೆಗೆ ಹೋದನು. ಹಾಲೆಲೂಯಾ. ಆತನನ್ನು ದೇವರ ವಾಕ್ಯ ಹೇಳ್ತದೆ, ಆತನನ್ನು ಅಲ್ಲಿ ಕೆಲ್ವಾರಿಯಲ್ಲಿ ಆತನ ಶಿಲುಬೆಗೆ ಹಾಕಿದ್ದರು. ಹಾಲೆಲೂಯಾ. ಶಿಲುಬೆಗೆ ಹಾಕಿದಂತ ಯೇಸು ಕ್ರಿಸ್ತನ ದೇಹದಿಂದ ಎಲ್ಲ ರಕ್ತವು ಭೂಮಿಗೆ ಬಿತ್ತು. ಒಂದು ಹನಿ ಕೂಡ ರಕ್ತ ಅಲ್ಲಿ ಇರಲಿಲ್ಲ. ಅದರ ಏನಂತ ಹೇಳಿದ್ರೆ ರಕ್ತವು ಪ್ರಾಣ ಆಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗ್ತದೆ. ಯಾಜಕ ಕಾಂಡದಲ್ಲಿ ಬರೆದಿರುವ ಪ್ರಕಾರ ಅದೆಲ್ಲ ನೆರವೇರಿತು. ಹಾಗೆ ಇಬ್ರಿಯದಲ್ಲಿ ನಾನು ಹಾಗೆ ಹೇಳಿದ ಪ್ರಕಾರ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವುದು. ಅಂದರೆ ಇವತ್ತು ಪಾಪ ಪರಿಹಾರ ಆಗಲಿ ದೋಷ ಪರಿಹಾರ ಆಗಲಿ ಆಗಬೇಕಾದ್ರೆ ಇದಕ್ಕೆ ನಾವು ಏನು ಮಾಡಬೇಕು? ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಪ್ರಿಯರೇ, ನಾವು ಪ್ರತ್ಯೇಕವಾಗಿ ನನ್ನ ಮಾತನ್ನು ಕೇಳುವ ಪ್ರತಿ ಕ್ರೈಸ್ತರಿಗೂ ನಾನು ಹೇಳುವುದೇನೆಂದರೆ ಈ ಶಿಲುಬೆಯ ನಿಜವಾದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಯಾವ ಉದ್ದೇಶದಿಂದ ಯೇಸು ಕ್ರಿಸ್ತನ ಶಿಲುಬೆಗೆ ಹೋದನು? ಹಾಲೆಲೂಯಾ. ಯಾವ ಉದ್ದೇಶದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದರು? ಯಾವ ಉದ್ದೇಶದ ಶಿಲುಬೆಯಲ್ಲಿ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತ ತಿರುಗಿ ಆತನ ಎದ್ದು ಬಂದನು ಎಂದು ನಾವು ಬಲವಾಗಿ ನಂಬುವರಾಗಬೇಕು. ಪ್ರಿಯರೇ, ಒಂದೇ ಒಂದು ಉದ್ದೇಶ, ನನಗೂ ಮತ್ತು ನಮ್ಮ ಪಾಪಗಳಿಗೋಸ್ಕರ. ಇವತ್ತು ಪ್ರತಿ ಯಾರೇ ಆಗಲಿ ನನ್ನ ಮಾತನ್ನು ಕೇಳುವ ಯಾರೇ ಆಗಲಿ ನಾವು ಒಂದು ವೇಳೆ ಆ ಶಿಲುಬೆಯಲ್ಲಿದ್ದಂಥ ಯೇಸು ಕ್ರಿಸ್ತನ ಬಳಿಗೆ ಒಂದು ಕರ್ತನೇ, ನನ್ನ ಪಾಪಗಳನ್ನು ನನ್ನ ದೋಷಗಳನ್ನು ನೀನು ಪರಿಹಾರ ಮಾಡಬೇಕು, ನಿನ್ನಲ್ಲಿ ನಾನು ನಂಬಿಕೆ ಇಡ್ತೇನೆ, ನಿನ್ನ ರಕ್ತದಲ್ಲಿ ನಂಬಿಕೆ ಇಡ್ತೇನೆ ಅಂತ ಹೇಳುವುದಾದ್ರೆ ಖಂಡಿತವಾಗಿ ಪಾಪ ಪರಿಹಾರ ಅವನಿಗೆ ದೊರಕಲ್ಪಡುತ್ತದೆ. ಪ್ರಿಯರೇ, ನಾನು ಸ್ವಲ್ಪ ಸಮಯ ಇವತ್ತು ಈ ರೀತಿಯಾದ ವಿಡಿಯೋ ಮಾಡಲಿಕ್ಕೆ ದೇವರನಿಗೆ ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇಡಬೇಕು. ನಾವು ಅಂತ್ಯಕಾಲದಲ್ಲಿ ನಾವು ಇದ್ದೇವೆ. ಪ್ರಿಯರೇ, ಕ್ರೈಸ್ತರಾದವರು ನಾವು ಇದರ ಬಗ್ಗೆ ನಾವು ತುಂಬಾ ಜಾಗೃತತೆಯಿಂದ ಇರಬೇಕು. ಇನ್ನೂ ಕೂಡ ಹೆಚ್ಚಾಗಿ ಆ ಯೇಸುವಿನ ಮೇಲೆ ನಂಬಿಕೆ ಇಡುವವರಾಗಿರಬೇಕು. ಯೇಸುವಿನ ರಕ್ತದ ಬೆಲೆ, ಅದರ ಬೆಲೆ ಅದು ಅಮೂಲ್ಯವಾದ ರಕ್ತವಾಗಿದೆ. ಅದು ಪ್ರಿಯರೇ, ಅಮೂಲ್ಯವಾದ ರಕ್ತ ಏನು ಮಾಡ್ತದೆ? ಸಕಲ ಪಾಪಕ್ಕೆ ಪರಿಹಾರವನ್ನು ಕೊಡುತ್ತದೆ. ನಾವು ಇನ್ನು ಮುಂದೆ ಯಾರಾದರೂ ಯೇಸು ಕ್ರಿಸ್ತನಲ್ಲಿ ಬಲವಾದ ನಂಬಿಕೆ ಇಡುವವರು ಯಾರೇ ಆಗಲಿ ಅವನಿಗೆ ಖಂಡಿತವಾಗಿ ಅವನಿಗೆ ಪಾಪದ ಪರಿಹಾರ ಸಿಗ್ತದೆ ಎಂಬ ನಂಬಿಕೆ ಈ ದೇವರ ವಾಕ್ಯದ ಮೇಲೆ ನಿಮ್ಮ ಮುಂದೆ ಇಡುವನಾಗಿದ್ದೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಆತನ ಪುನರುತ್ಥಾನದ ಬಗ್ಗೆ ಕೂಡ ಮಾತಾಡಿ ಹೋಗ್ತಾ ಇದ್ದೇನೆ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಸಾರಲು ನಿಮ್ಮ ಮುಂದೆ ಇದರ ಬಗ್ಗೆ ಹೇಳಲು ನಮಗೆ ಕೊಟ್ಟಂತ ಎಲ್ಲರಿಗೂ ಕೂಡ ಇದನ್ನು ಕೇಳುವ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆಯದಾಗಲಿ, ದೇವರು ಒಳ್ಳೆಯದನ್ನು ಮಾಡಲಿ, ದೇವರು ನಮಗೆ ಸ್ತೋತ್ರವಾಗಲಿ.